ಇದು ನಾನು ಕೊಡ್ತಾ ಇರೋ ಕಾಪಿ ದಿಸ್ ಕಾನ್ಸ್ಟಿಟ್ಯೂಷನ್ 1950 ಪೀಪಲ್ ಆ್ಯಕ್ಟ್ ಅದರ ಪ್ರಕಾರ ಕೊಟ್ಟಿರುವಂಥದ್ದು. ಇದರಲ್ಲಿ ಕ್ಲಿಯರಾಗಿ ಐತೆ, ಅವನಿಗೆ ನಾವು ಕಾಪಿ ಕೊಡ್ತೀರಿ ಅಂತ ಹೇಳಿದ್ದಾರೆ ಕ್ಲಿಯರಾಗಿ. ಆ್ಯಕ್ಟು, ರೂಲು, ಪೇಜು ಎಲ್ಲ ನಿಮ್ಗೆ ಕೊಡ್ತೀನಿ ಕಾಪಿ. ಇದೆಲ್ಲ ಬೇಕಾದರೆ ಡೀಟೇಲಾಗಿ ಕೊಡ್ತೀನಿ ನಾನು ಇದರಲ್ಲಿ. ಅದೇ ಅದರಲ್ಲಿ ಕ್ಲಿಯರಾಗಿ ಅವರೇ ಮೆನ್ಷನ್ ಮಾಡಿದ್ದಾರೆ BLA ಕೆಲಸ ಏನು ಅಂತ. BLA ಏನು ಅಂತಂದರೆ, ದ BLA ಮಸ್ಟ್ ಬಿ ರಿಜಿಸ್ಟರ್ ಎಲೆಕ್ಟ್ರೋಲ್ ಇನ್ ದ ರಿಲೆವೆಂಟ್ ಪಾರ್ಟ್ ಆಫ್ ದಿ ಎಲೆಕ್ಟ್ರೋಲ್ ರೋಲ್. BLA ಏನು ಮಾಡಬೇಕು, ಯಾರ್ಯಾರ ಏರಿಯಾದಲ್ಲಿ ಇರ್ತಾರೋ ಹೊಸ್ದಾಗಿ ಆ್ಯಡ್ ಮಾಡೋರು ಅಥವಾ ಸತ್ತೋಗಿದ್ರೆ ಅದನ್ನು ಡಿಲೀಟ್ ಮಾಡೋ ಅಂಥದ್ದು, ಅಥವಾ ಬಾಡಿಗೆ ಮನೆಯಿಂದ ಮನೆ ಚೇಂಜ್ ಆಗಿದ್ರೆ ಅವ್ರನ್ನ ಸೇರಿಸೋದು, ದಟ್ಸ್ ದ ಡ್ಯೂಟಿ ಆಫ್ ದ BLA. ಅದನ್ನು ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರು ಬೇರೆ ಅವನು BLA ಏನು ಇರ್ತಾನೆ, ಅವನು ಅಲ್ಲಿ ಲೋಕಲ್ಲಾಗಿರ್ಬೇಕು, ಅವನು ಅದೇ ಬೂತಲ್ಲಿ ಇರಬೇಕು, ಲೋಕಲಲ್ಲಿ. ಅವನ್ನ ಕಾಂಗ್ರೆಸ್ ಪಾರ್ಟಿಯವರು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಅಡ್ರೆಸ್ ಚೇಂಜು ಅವನೇ. ಐಡಿಯಾನು ಕೊಡ್ತೀನಿ, ಅದು ಆ್ಯಕ್ಟಲ್ಲೇ ಮೆನ್ಷನ್. ಅವನೇನೇನು ನೋಡಬೇಕು, ಅವನು ಡ್ಯೂಟೀಸ್ ಏನಂತ ಕೊಟ್ಬಿಟ್ಟಿದೆ. ಹೋಲ್ಸೇಲ್ ಪವರ್ ಅವನು ಕೊಟ್ಟಿದ್ದಾರೆ. BLA ಈಸ್ ದ ಸುಪ್ರೀಂ ಆಫ್ ದಟ್ ಬೂತ್. ಡಿಲೀಷನ್, ಅಡಿಷನ್, ಡೆತ್ ಇದು ಎಲ್ಲ ಮಾಡೋದು ಅವನಿಗೆ. ಮತ್ತು ಆದಮೇಲೆ ಕಾಪಿ, ಫಸ್ಟ್ ಕಾಪಿ ಕಮ್ಸ್ ಟು BLA. ಈ BLAನ ನೀವು ಅಪಾಯಿಂಟ್ ಮಾಡಿದ್ರಲ್ಲ, ಅವನ ಹತ್ರ ಎಷ್ಟು ಕಾಸು ಇಸ್ಕೊಂಡಿದ್ರಿ? ಮಾದೇವಪುರದಲ್ಲಿ ಇಷ್ಟು ಅವ್ಯವಹಾರ ಆಗೈತೆ ಅಂದರೆ ಎಷ್ಟು ಕಾಸು ಇಸ್ಕೊಂಡಿದ್ರಿ? ಹಂಗಾರೆ ಕಾಂಗ್ರೆಸ್ ಪಾರ್ಟಿನೇ ಈಗ ಹಂಗೇನ ಅವರು ಯಾವ ದಾಖಲೆ ಕೊಡಬೇಕು ಅಂದರೆ, ಮೋದಿ ಲೆಟ್ರೆಡ್ಡಲ್ಲಿ ಈ BLAನ ಇಂಥವ್ನು ಮಾಡು ಅಂತ ಏನಾನ ಕೊಟ್ಟಿದ್ರೆ ದಾಖಲೆ ಬಿಡುಗಡೆ ಮಾಡಿ. ಇಲ್ಲ ನಾವೇನಾನ BJPಯವರು ಕಾಂಗ್ರೆಸ್ ಪಾರ್ಟಿಗೆ BLAಗೆ ನಾನೇನಾನ ಲೆಟ್ರ್ ಕೊಟ್ಟಿದ್ರೆ ಬಿಡುಗಡೆ ಮಾಡಿ. ಕೊಟ್ಟಿರೋದು ನೀವು ಲೆಟ್ರು, ಇವರ್ ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಇನ್ನೊಂದು, ದ ಸೆಕೆಂಡ್ ಕಾಪಿ ಆಫ್ ದಿ ಕಂಪ್ಲೀಟ್ ರೋಲ್ ಇನ್ CD ವಿಲ್ ಬಿ ಸಪ್ಲೈಡ್ ಟು ದ ಪೊಲಿಟಿಕಲ್ ಪಾರ್ಟಿ ಬೈ CEO, DEO, ERO ಆಸ್ ಕೇಸ್ ಮೇ ಬಿ ಫ್ರಮ್ ದಿ ಅದರ್ ಹೆಡ್ ಕ್ವಾರ್ಟರ್ಸ್. ಅಂದರೆ ಇವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೆ ಇದರೆಲ್ಲನೂ CD ಕೊಟ್ಟಿದ್ದಾರೆ, ಪೂರ್ತಿ ರೋಲ್. ಆವಾಗ ಕಾಂಗ್ರೆಸ್ ಆಫೀಸಲ್ಲಿ ನೀವು DK ಶಿವಕುಮಾರ್ನ ಅದೇನೋ ಭಾಳ ಏನದು ಸೇವೆ ಅವನು ಯಾರೋ ಕಾಂಗ್ರೆಸ್ MLA ಹೇಳಿದ್ನಲ್ಲ, ಭಾಳ ಸೇವೆ ಮಾಡಿಬಿಟ್ಟಿದ್ದಾರೆ ಎಲೆಕ್ಷನ್ನಲ್ಲಿ. ಎಲೆಕ್ಷನ್ನ ಚಾಣಕ್ಯ ಎಲ್ಲ ಬರೆದಿದ್ರಲ್ಲಪ್ಪ, ಆ ಚಾಣಕ್ಯ ಯಾಕಪ್ಪ ಹುಡುಕ್ಲಿಲ್ಲ ಇದನ್ನ? ಪ್ರಿಂಟೆಡ್ ಕಾಪಿ ಬಂದಿತ್ತಲ್ಲ ಅವ್ರಿಗೆ, ಯಾಕೆ? ಟ್ರಬಲ್ ಶೂಟರ್. ಆ ಟ್ರಬಲ್ನ ಯಾಕೆ ಶೂಟ್ ಮಾಡಲಿಲ್ಲ ಅವರು? ವೈ ಇನ್ನೋಸೆಂಟ್? ವೈ ಕೀಪ್ ಸೈಲೆನ್ಸ್? ಐ ಆಮ್ ಆಸ್ಕಿಂಗ್ ಮಿಸ್ಟರ್ DK ಶಿವಕುಮಾರ್. ನಿನ್ನ ಹತ್ರನೇ ಕಾಪಿ ಇತ್ತಲ್ಲಪ್ಪ, 10, 50 ಎಲ್ಲ ತೋರಿಸ್ತಾ ಇದೆಯಲ್ಲ ಇವತ್ತು, ಟುಸ್ಪಟ್ ಹಾಕಿದ್ದು. ನಿನ್ನ ಹತ್ರನೇ ಕಾಪಿ ಇತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರಲ್ಲಿ ಇನ್ನೂ ಬೂತ್ ಲೆವೆಲ್ ಆಫೀಸರ್ಸ್ ಅಲಾಂಗ್ ವಿತ್ ದಿ ಲಿಸ್ಟ್ ಆಫ್ ಅಪ್ಲಿಕೇಶನ್ ಫಾರಮ್ ಅಂಡ್ ರಿಟರ್ನ್ ಡಿಕ್ಲರೇಷನ್ ದಟ್ ಹ್ಯಾಸ್ ಟು ಬಿ ಪರ್ಸನಲಿ ವೆರಿಫೈಡ್. ಅವನು ಪರ್ಸನಲಿ ವೆರಿಫೈಡ್ ಫಾರಮ್ಸ್ ಅಂಡ್ ದ ಸ್ಯಾಟಿಸ್ಫೈಡ್ ದಟ್ ದ ಸೇಮ್ ಅಂಡ್ ಕರೆಕ್ಟ್. ಇದನ್ನೆಲ್ಲ ಪರ್ಸನಲಿ ಅವ್ರು ಮಾಡಬೇಕು ಮತ್ತು ಕರೆಕ್ಷನ್ ಮಾಡಬೇಕು ಅಂತ ಹೇಳಿದೆ, ಇದರಲ್ಲಿ ನೀಟಾಗಿ ಹೇಳಿದೆ. ಇಷ್ಟನ್ನು ಕೂಡ BLAs can list out the dead shifted voters through the house to house survey of any other means the present list designated officer BLO. ಇದನ್ನ BLO ಜೊತೆ ಅವರೂ ಹೋಗಬೇಕು ಅನ್ನೋದು. ಇಷ್ಟು ಕಾಪಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ದಿಸ್ ಇಸ್ ದ ರೂಲ್. ಇದು ಏಜೆಂಟು, ನಿಮ್ಮೋನೇ ಏಜೆಂಟ್ ಇರ್ತಾನೆ. ಇದು ಪ್ರಿಪರೇಷನ್. ಇದು ಎಲೆಕ್ಷನ್ ಯಾರು ಇವೆಲ್ಲ ಮಾಡ್ತಾರೆ? ವೋಟರ್ ಲಿಸ್ಟ್. ಈ ರಾಹುಲ್ ಗಾಂಧಿ ಏನೋ ಬಂದ್ಬಿಟ್ಟು ಈ ಟುಸ್ ಪಟಾಕಿ ಬಿಟ್ಬಿಟ್ರು, ಏನೋ ಮೋದಿಯವರು ಇದೆಲ್ಲ ಮಾಡಿಸಿದ್ದಾರೆ ಅಂತ.
ಇಲ್ಲಿ ಪ್ರತಿ ಬೂತಲ್ಲಿ ಈ ವೋಟರ್ ಲಿಸ್ಟು ಅಡಿಷನ್ನು ತೆಗೆಯೋದು ಮಾಡೋದು, ದಟ್ಸ್ ದ ಫೈನಲ್ ಅಥಾರಿಟಿ ಯಾರು ಅಂತ ಹೇಳಿದ್ರೆ ದಿಸ್ ಈಸ್ ಟೀಚರ್ಸ್, ಅಂಗನವಾಡಿ ವರ್ಕರ್ಸ್, ಪಂಚಾಯತ್ ಸೆಕ್ರೆಟರಿ, ವಿಲೇಜ್ ವರ್ಕರ್, ಎಲೆಕ್ಟ್ರಿಕಲ್ ಬಿಲ್ ರೀಡರ್, ಪೋಸ್ಟ್ ಮ್ಯಾನ್, ಕಾರ್ಪೊರೇಷನ್ ಟ್ಯಾಕ್ಸ್ ಕಲೆಕ್ಟರ್, ಹೆಲ್ತ್ ವರ್ಕರ್ಸ್. ಇವರೆಲ್ಲ ಬಿ ಜೆ ಪಿಯವರಾ? ಇವರೆಲ್ಲ ಬಿ ಜೆ ಪಿಯವ್ರು ಹಂಗಾರೆ? ಪೋಸ್ಟ್ ಮ್ಯಾನು, ಟೀಚರು, ಹೆಲ್ತ್ ವರ್ಕರು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲ ಬಿ ಜೆ ಪಿಯವ್ರು ಹಂಗಾರೆ? ಇವರೇ ತಯಾರು ಮಾಡಿರೋದು ಮನೆಗೆ. ಅವ್ರು ಹೇಳೋರಲ್ಲ ಒಂದೊಂದು ಮನೆಯಲ್ಲಿ 40-100,000 ಓಟ್ಗಳಿತ್ತು ಅಂತ, ಅನಾಥರೈಸಾಗಿ ಸೇರಿಸ್ಬಿಟ್ಟಿದ್ದಾರೆ 2-3 ಅಂತ. ಇವರೇ ಸೇರಿಸಿರೋದು. ಇವರೆಲ್ಲ ಯಾವ ಪಾರ್ಟಿ ವರ್ಕರ್ಸು? ಬಿ ಜೆ ಪಿಯವರ? ನಾಚಿಕೆ ಆಗಬೇಕಲ್ಲ ನಿಮಗೆ. ಆಥರೈಸ್, ದಿಸ್ ಈಸ್ ಆಥರೈಸ್. ಇದು ಇಷ್ಟು ವರ್ಷನೂ ಕೂಡ ಮಾಡಿರೋ ಅಂಥದ್ದು ಅದೇ, ಇವತ್ತೂ ಕೂಡ ಅದು ಮಾಡಿರೋ ಅಂಥದ್ದು.